ಈಗ 4H ಆ್ಯಂಡ್ ಹೀಗೆ ಪುಷ್ ಮಾಡಿ ಹೈಟ್ ಮಾಡಿದ್ರೆ ಇದು ನ್ಯೂಟ್ರಲ್ಗೆ ಬಂತು ಆ್ಯಂಡ್ ಫುಲ್ ಪುಷ್ ಮಾಡಿದರೆ 4 4+1 ಗೇರ್ ಬಾಕ್ಸ್ ಅಂದರೆ 4 ಫಾರ್ವರ್ಡ್ ಆ್ಯಂಡ್ 1 ರಿವರ್ಸ್. ಸೊ ಗಾಯ್ಸ್, ಈ ಒಂದು ರೂಟಲ್ಲಿ ಬೇರೆ ಒಂದು ಗಾಡಿ ಬರಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಒಂದು 2 ವೀಲ್ ಡ್ರೈವ್ ಗಾಡಿ ಬರಲಿಕ್ಕೆ ಚಾನ್ಸೇ ಇಲ್ಲ. ಒಂದಾದರೆ ನಮ್ಮ ಲೋ ಅಲ್ಲಿ ಒಂದು ಇದು ತಾಗುತ್ತದೆ, ಇಲ್ಲದ್ರೆ ಬರಲಿಕ್ಕೆ ಏನೋ ಒಂದು ಟಫ್ನೆಸ್, ಇಲ್ಲದ್ರೆ ವೀಲ್ ಸ್ಪಿನ್ ಆಗ್ಬೋದು. ಬಟ್ ಒಂದು 4 ವೀಲರ್ ಆದ ನಮ್ಮ ಬೊಲೆರೋ ಪಿಕಪ್ ಈ ರೂಟಲ್ಲಿ ಬಂದಿದೆ. ಅಡ್ವಾಂಟೇಜ್ ಏನಂದರೆ ಇದರ ಇಂಜಿನ್ ಮತ್ತು ಇದರ ಪರ್ಫಾರ್ಮೆನ್ಸ್ ಮತ್ತು ಅದಾದ ಮೇಲೆ ಇದರ ಗೇರ್ ಬಾಕ್ಸ್. ನಮಸ್ಕಾರ ಕನ್ನಡಿಗ, ವೆಲ್ಕಮ್ ಬ್ಯಾಕ್. ಸೊ ಇವತ್ತೊಂದು ನಾನೊಂದು ಬೇರೆ ಒಂದು ಗಾಡಿ ತಂದಿದ್ದೇನೆ. ಗಾಡಿ ಯಾವುದಂದ್ರೆ ಒನ್ ಆಫ್ ಮೈ ಫೇವ್ರೆಟ್ ಕಾರ್ ಅಲ್ಲ, ಒಂದು ಕಮರ್ಷಿಯಲ್ ಒಂದು ಟೈಪ್ ವೆಹಿಕಲ್ ಗಾಡಿ. ಮಹೇಂದ್ರ ಬೊಲೆರೋ ಪಿಕಪ್ ಓಲ್ಡ್ ಮಾಡೆಲ್ 4x4. ಸೊ ಗಾಯ್ಸ್, ಇದು ನಮ್ಮ ಬೊಲೆರೋ ಪಿಕಪ್. ಇದು ಕೀ, ಇದರಲ್ಲಿ ತುಂಬಾ ಕೀ ಇದೆ, ನಂಗೂ ಕನ್ಫ್ಯೂಸ್ ಆಗಿದೆ. ಬಟ್ ನಾನು ಇದನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಇದು ಮಾತ್ರ ಇಗ್ನಿಷನ್ ಇದು, ಮತ್ತೆ ಇದು ಏನಂತ ಸತ್ಯ ನಂಗೆ ಸಹ ಗೊತ್ತಿಲ್ಲ, ನಾನು ಇದುವರೆಗೆ ಯೂಸೇ ಮಾಡಲಿಲ್ಲ. ಆ್ಯಂಡ್ ಗೈಸ್, ಇದು ನಮ್ಮ ಫ್ರಂಟ್ ವ್ಯೂ ಲುಕ್. ಸೊ ಗೈಸ್, ಸ್ಟ್ರೇಟ್ ಅವೇ ನಾವೊಂದು ಫಸ್ಟಿಗೆ ನಾವು ಇಂಜಿನ್ ಬೇ ಇದು ಓಪನ್ ಮಾಡಿ ನೋಡೋಣ. ಇಂಜಿನ್ ಬೇ ಅಂದರೆ ಅಷ್ಟೊಂದು ಹೆವಿ ಏನಲ್ಲ, ಬಟ್ ಇದನ್ನೀಗ ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಟು ಸ್ವಲ್ಪ ಹೆವಿ ಆಗಿದೆ. ಇದನ್ನು ತೊಂದರೆ ಏನಿಲ್ಲ ಅಂದರೆ ಇದನ್ನು ಡೈರೆಕ್ಟ್ ಆಗಿ ನಮ್ಮ ಓಲ್ಡ್ ಸ್ಕೂಲ್ ಪಿಕಪ್ ಥರ ಇದನ್ನು ಇಲ್ಲಿಡಬೇಕು. ಉಕ್ಸ್ ಕೊಟ್ಟಿದ್ದಾರೆ, ಆದರೂ ಅದು ಬೇಕಂತ ಇಲ್ಲ. ಸೊ ಇದು ಇದರ ಇಂಜಿನ್ ಬೇ. ಇದರ ಮೇನ್ ಒಂದು ಅಡ್ವಾಂಟೇಜ್ ಏನಂದ್ರೆ ಇದು ಅಲತ್ತು ಆದ ಕಾರಣ ಇದರಲ್ಲಿ ಒಂದು ಸೆನ್ಸರ್ ಟೈಪ್ ಇಲ್ಲ. ಈಗ ಅದು ಪಿಕಪ್ ಓನರ್ಸಿಗೆಲ್ಲ, ಅಲ್ಲದ್ರೆ ಪಿಕಪ್ ಇದ್ದವರಿಗೆಲ್ಲ ಗೊತ್ತಿರುವ ತರ ಇದರಲ್ಲಿ ಒಂದು ಲೈಕ್ ಒಂದು ಏನಂದ್ರೆ ಸೆನ್ಸರ್ಸ್ ಏನೂ ಇಲ್ಲ. ಇದು ಪಕ್ಕಾ ಒಂದು ಯಾವ ಒಂದು ವರ್ಕ್ಶಾಪ್ ಹೋದ್ರೆ ಸಹ ಇದನ್ನು ಈಸಿಯಾಗಿ ಎಲ್ಲಿ ಬೇಕಾದ್ರೆ ಕೈ ಹಾಕ್ಬೋದು. ನೋಡಿ, ಎಲ್ಲಿ ಬೇಕಾದ್ರೆ ಯಾವ ಒಂದು ಕಡೆ ಬೇಕಾದ್ರೆ ಕೈ ಹಾಕಿದ್ರೆ ಸಹ ಅಷ್ಟೊಂದು ಒಂದು ಡಿಫಿಕಲ್ಟಿ ಫೀಲ್ ಆಗಲ್ಲ. ಬೇಕಾದ್ರೆ ಇದರ ಮೇಲೆ ನಿಂತು ಕೈ ಹಾಕ್ಬೋದು. ಸೊ ಸ್ಟ್ರೈಟ್ ಅವೇ ಇದು ಇದರ ಏರ್ ಫಿಲ್ಟರ್ ಇದು ಔಟ್ ಸ್ನೋಕಲ್ ಇಲ್ಲಿದೆ. ಸ್ವಲ್ಪ ನೀವು ಜೀಪಲ್ಲೆಲ್ಲ ನೋಡುವ ತರ ಇದನ್ನು ಇಲ್ಲೊಂದು ಕಟ್ ಮಾಡಿ ಹೀಗೆ ಒಂದು ಬಂದು ಈ ಸೈಡಲ್ಲಿ ಸ್ನೋಕಲ್ ಒಂದು ಫಿಟ್ ಮಾಡ್ತಾರಲ್ಲ, ಅದೇ ಇದು. ಇದರ ಪರ್ಪಸ್ ಏನಂದರೆ ಏರ್ ಅನ್ನು ಇಂಟೇಕ್ ತೆಗೆಯುವುದು, ಅದು ಇದರ ಇದು. ಅಂಡ್ ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಅಂದ್ರೆ, ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಏನಂದ್ರೆ ಇದು 2523cc ಅಂಡ್ ಇದರ ಮ್ಯಾಕ್ಸಿಮಮ್ ಪವರ್ ಅಂದ್ರೆ 70 bhp ಅಲ್ಲಿ ಅರೌಂಡ್ ಒಂದು 3200 RPM ಅಲ್ಲಿ. ಅಂಡ್ ಮ್ಯಾಕ್ಸಿಮಮ್ ಟಾರ್ಕ್ ಅಂದ್ರೆ 200 ನ್ಯೂಟನ್ ಮೀಟರ್ ಅಲ್ಲಿ ಒಂದು ಅರೌಂಡ್ ಒಂದು 1400 to 2200 RPM ಅಲ್ಲಿ ರನ್ ಆಗುತ್ತೆ. ಅಂಡ್ ಈ ಕಡೆ ಆಡ್ ಆನ್ ಮಾಡಿದ್ದಾರೆ, ಲೈಕ್ ರೇಡಿಯೇಟರ್ಗೆ ಆಡ್ ಆನ್ ಮಾಡಿದ್ದಾರೆ. ಅಂಡ್ ಇದು ರೇಡಿಯೇಟರ್ ಓಪನ್ ಆಗಿತ್ತು. ಅಂಡ್ ಇದು ರೇಡಿಯೇಟರ್ ಫ್ಯಾನ್ ಈ ಕಡೆ ಇದೆ. ಅಂಡ್ ಇದು ಪಂಪ್, ಮಹೇಂದ್ರದು ಪಂಪ್. ಅಂಡ್ ಇಲ್ಲಿ ವೈರಿಂಗ್ ಎಲ್ಲ ಓಲ್ಡ್ ಸ್ಕೂಲ್ ಆದ ಕಾರಣ ಇದೆಲ್ಲ ವೈರಿಂಗ್ ಎಲ್ಲ ಅಷ್ಟೇನು ಪ್ರಾಪರ್ ಅಲ್ಲ, ಬಟ್ ಎಲ್ಲ ನಮ್ಮೊಂದು ಫೆಮಿಲರ್ ಇದೆ. ಬ್ಯಾಟ್ರಿ ಹೌಸ್ ಇದೆ ಇಲ್ಲಿದೆ. ಅಂಡ್ ಇದು ಇಂಜಿನ್ ನ ವಿಶೇಷ. ಇಂಜಿನ್ ಅಲ್ಲೇ ಕ್ಲೋಸ್ ಮಾಡೋಣ. ಇದು ಅಷ್ಟೊಂದು ಹೆವಿ ಏನಲ್ಲ, ಬಟ್ ಕ್ಯಾಮರಾ ಇಟ್ಟು ಸ್ವಲ್ಪ ಹೆವಿ ಆಗುತ್ತೆ. ಅಂಡ್ ನಮ್ಮ ಮಹೇಂದ್ರದು ಐಕಾನಿಕ್ ತರ ಇಂಜಿನ್ ಲಾಕ್ ಈ ಕಡೆ ಇದೆ, ಈ ಕಡೆನೂ ಇಂಜಿನ್ ಲಾಕ್ ಇದೆ. ಅಂಡ್ ಕೆಳಗಡೆ ಬಂದ್ರೆ ಇದು ಇದರ ಹೆಡ್ಲೈಟ್ ರೌಂಡ್ ಶೇಪ್ ಅಲ್ಲಿ, ಅಲತ್ತು ಜೀಪಲ್ಲೆಲ್ಲ ನೋಡಿತರ ಅಲತ್ತು ಶೇಪ್ ಅಲ್ಲಿ ಇದೆ. ಅಂಡ್ ರೇಡಿಯೇಟರ್ ಹೋಲ್ಸ್ ಇದೆ 1 2 3 4 5 6 7 ಒಂದು ಐಕಾನಿಕ್ ರೇಡಿಯೇಟರ್ಗೆ ಇಂಟೇಕ್ ಗಾಳಿ ಹೋಗ್ಲಿಕ್ಕೆ ಹೋಲ್ಸ್ ಇದೆ. ಈ ಕಡೆ ರೇಡಿಯೇಟರ್ ಇದೆ. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಅಲತ್ತು ಜೀಪಲ್ಲಿ ಎಲ್ಲ ಬರುವ ತರ ಸ್ಲೈಡಿಂಗ್ ಇಂಡಿಕೇಟರ್ಸ್ ಇದೆ. ಅದರಲ್ಲೇ ನಮ್ಮ ಲೈಟ್ ಬಿಮ್ ಇದು ಮತ್ತು ಇಂಡಿಕೇಟರ್ಸ್ ಇದಿದೆ. ಅಂಡ್ ಕೆಳಗಡೆ ಬಂದ್ರೆ ಇದೊಂದು ಸ್ಟ್ರಾಂಗ್ ಒಂದು ಪ್ಲೇಟ್, ಒಂದು ಬಂಪರ್. ಇದು ಫ್ರಂಟ್ ಬಂಪರ್ ಅಂದ್ರೆ ಪಕ್ಕಾ ಒಂದು ಸ್ಟೀಲ್. ಒಂದು ಇಲ್ಲಿ ಮಹೇಂದ್ರ ಅಂತ ಬ್ಯಾರ್ಜಿಂಗ್ ಇದೆ, ಇಲ್ಲಿ ಕೂಡ ಮಹೇಂದ್ರ ಅಂತ ಬ್ಯಾರ್ಜಿಂಗ್ ಇದೆ. ಈಗ ಅದೆಲ್ಲ ಮಹೇಂದ್ರ ತಾರಲ್ಲೆಲ್ಲ ಬರೋ ತರ ಇದೊಂದು ಮಹೇಂದ್ರದ ಅಲತ್ತೊಂದು ಐಕಾನಿಕ್. ಇದು ಗಾಡಿ ಒಂದು 2009 ಮಾಡೆಲ್, 4+1 ಗೇರ್ ಬಾಕ್ಸ್ ಅಂದ್ರೆ 4 ಫಾರ್ವರ್ಡ್ ಅಂಡ್ 1 ರಿವರ್ಸ್ ಅಂಡ್ ಎಕ್ಸ್ಟ್ರಾ 4x4. ಅದು 4x4 ಹೇಗೆ ಅಂದ್ರೆ ಗೊತ್ತಾಗುದಂದ್ರೆ ನಾನು ತೋರಿಸ್ತೀನಿ. ಇದು ಆ ಒಂದು ಇದೆಯಲ್ಲ, ಅದು ಫ್ರಂಟ್ ಹೌಸಿಂಗ್. ಅದು ಎರಡೂ ಕಡೆ ಇದ್ರೆ ಅದು 4 ವೀಲ್ ಅಂತ ಅರ್ಥ. ಆ ಒಂದು ಹೌಸಿಂಗ್ ಎರಡೂ ಕಡೆ ಇದ್ರೆ ಅದು 4 ವೀಲ್ ಅಂತ. ಬಟ್ ಇದು ಬ್ಯಾಕ್ ಮಾತ್ರ ಇದ್ದು ಫ್ರಂಟ್ ಇರ್ಲಿಲ್ಲದ್ರೆ
ಅದು 2 wheel. ಅಂಡ್ ಲೀಫ್ ಸಸ್ಪೆನ್ಷನ್ ಈ ಕಡೆ ಇದೆ. ಇದು ಲೀಫ್ ಪ್ಲೇಟ್ ಸಸ್ಪೆನ್ಷನ್ ಅಂತ ಬರ್ತದೆ. ಇದು ಮೇನ್ಲಿ ಪರ್ಪಸ್ ಏನಂದ್ರೆ ನಮ್ಮ ಲೋಡಿಂಗ್ ಪರ್ಪಸ್. ನಿಮ್ಗೆಲ್ಲ ಗೊತ್ತಿರುವ ತರ ಇದು ಲೋಡ್ ಹಾಕುವ ಕಾರಣ ಇದಕ್ಕೆ ಬರುವುದು ಲೀಫ್ ಟೈಪ್ ಸಸ್ಪೆನ್ಷನ್. ಮತ್ತೆ ನಮ್ಮ ಕಾಯಿಲ್ ಟೈಪ್ ಸಸ್ಪೆನ್ಷನ್ ಬಂದ್ರೆ ಇದು ಕಟ್ಟಾಗಿ ಎಲ್ಲಿಯಾ ಬಿದ್ದು ಹೋಗ್ಬೋದು, ಗಾಡಿ ಬ್ರೇಕ್ ಡೌನ್ ಆಗ್ಬೋದು. ಸೊ ಇದಕ್ಕೆ ನಾವು ಲೀಫ್ ಟೈಪ್ ಸಸ್ಪೆನ್ಷನ್ ಕಂಪನಿಯೇ ಕೊಡುತ್ತದೆ. ಅಂಡ್ ಇದು DI ಇಂಜಿನ್. ಅಂಡ್ ಆಲ್ಸೋ ಇದು ಈ ಬೋನೆಟ್ ಇದೊಂದು ಕಟ್ ಶೇಪ್ ನೋಡಿದ್ರೆ ಇಲ್ಲಿವರೆಗೆ ಬೋನೆಟ್, ಇಲ್ಲಿ ಒಂದು ಸ್ಪೇಸ್ ಇದೆ. ಇದೆಲ್ಲ ಒಂದು ಈಗದೆಲ್ಲ ನಮ್ಮ ಒಂದು ಇದು ಗಾಡಿಯಲ್ಲೆಲ್ಲ ಕಾಣ್ಲಿಕ್ಕೆ ಸಿಗಲ್ಲ. ಇದೊಂದು 41 ಗಾಡಿ. ಇಲ್ಲಿ ಕೂಡ ಇಂಡಿಕೇಟರ್ಸ್ ಇದೆ. ಅಂಡ್ ಇದು ರೇಡಿಯಲ್ ಟೈರ್ 7 ಬಾರ್ R15 LT ರೇಡಿಯಲ್ ಟೈರ್. ರೇಡಿಯಲ್ ಟೈರ್ ಅಂದ್ರೆ ಅಷ್ಟೊಂದು ನಮ್ಮ ಲೋಡಿಂಗ್ ಪರ್ಪಸ್ಗೆ ಮಾತ್ರ. ಈ ಫೀಲ್ಡ್ ಅಲ್ಲಿ ಇರೋರಿಗೆಲ್ಲ ಗೊತ್ತಾಗುತ್ತೆ. ಒಂದು ಲೋಡಿಂಗ್ ಟೈರ್, ಇದು ನಮ್ಮ ಲೋಡಿಂಗ್ ವೆಹಿಕಲ್ ಆದ ಕಾರಣ ಇದಕ್ಕೆ ರೇಡಿಯಲ್ ಟೈರ್ ಇದಾಗುತ್ತೆ. ಅಂಡ್ ಈ ಕಡೆ ಮಹೇಂದ್ರ ಪಿಕಪ್ ಅಂತ ಬ್ಯಾರ್ಜಿಂಗ್ ಇದೆ. ಇದು 3 ಸೀಟರ್ ಕೆಪಾಸಿಟಿ. ಅದು ಕ್ಯಾಬಿನ್ ಮಾತ್ರ. ಕ್ಯಾಬಿನ್ ಅಲ್ಲಿ ಈ ಕಡೆ ಕಟ್ಟಿದೆ, ಕ್ಯಾಬಿನ್ ಬೇರೆ, ಬಾಡಿ ಬೇರೆ. ಅಂಡ್ ಆಲ್ಸೋ ಸೈಡ್ ಮಿರರ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಡೋರ್ ಹ್ಯಾಂಡಲ್ ಇಲ್ಲಿ ಇದೆ, ಏರ್ ವಿಂಡ್ಸ್ ಇದೆ ಇಲ್ಲಿ. ಅಂಡ್ ಬ್ಯಾಕ್ ಪ್ರೊಫೈಲ್ ಬಂದ್ರೆ ಇದು ಈ ಬಾಡಿ ಕಂಪನಿ ಬಾಡಿ ಅಲ್ಲ, ಇದು ನಾವು ಹೊರಗಿಂದ ಕೆಲಸ ಮಾಡಿರುವಂತ ಬಾಡಿ. ಬಿಕಾಸ್ ಇದೇನಂದ್ರೆ ಕಂಪನಿ ಬಾಡಿಯಲ್ಲಿ ಇಷ್ಟು ಹೈಟ್ ಇರಲ್ಲ. ಇದು ಚೇಸ್ ಅಂದ್ರೆ ಇಲ್ಲೇ ಈ ಕಡೆ ಆಗಿ ಇಲ್ಲೊಂದು ದೊಡ್ಡ ಒಂದು ಸ್ಪೇಸ್ ಟೈರಿಗೆ ಮಡ್ಗಾಡಿ ಬೇಕಾಗಿ ಹೋಗುತ್ತೆ. ಏಕೆಂದ್ರೆ ಇಲ್ಲಿ ಒಂದು ದೊಡ್ಡ ಒಂದು ಇದು ಬರುತ್ತೆ. ಈ ಎರಡೂ ಸೈಡ್ ಬರೋ ತರ ಅಷ್ಟೊಂದು ಹೆವಿ ಲೋಡ್ ಹಾಕ್ಲಿಕ್ಕೆ ಆಗಲ್ಲ. ಲೈಕ್ ಇದೊಂದು ಮಲ್ಟಿಪರ್ಪಸ್ ವೆಹಿಕಲ್ ಆದ ಕಾರಣ, ಮಲ್ಟಿಪರ್ಪಸ್ ಲೋಡಿಂಗ್ ವೆಹಿಕಲ್ ಆದ ಕಾರಣ ಟಿಂಬರಿಗೆ ಅಥವಾ ಲೈಕ್ ಫ್ರೂಟ್ಸಿಗೆ, ಕನ್ಸ್ಟ್ರಕ್ಷನ್ಗೆ, ಬೇರೆ ಬೇರೆ ಇದಕ್ಕೆಲ್ಲ ಹೋಗುವ ತರ. ಇದಕ್ಕೆ ನಮ್ಮ ಒಂದು ಪರ್ಪಸ್ ಅಂದ್ರೆ ಮೇನ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೇಕು. ಅದೇ ಟೈಮಲ್ಲಿ ಎಷ್ಟು ಲೋಡ್ ಇದ್ರೆ ಸಹ ಬ್ರೇಕ್ ಡೌನ್ ಆಗಬಾರ್ದು, ವೀಲ್ ಬೀಳ್ಬಾರ್ದು, ಬಾಡಿ ಬೀಳ್ಬಾರ್ದು. ಆ ಒಂದು ಇದರಿಂದ ಇದು ಕಟ್ಟಿಸಿರುವಂತ ಬಾಡಿ. ಇದು ಚೇಜ್ ಇಂದ ಇಷ್ಟು ಹೈಟಿಗೆ ಇದು ಮರದ ಒಂದು ಪೀಸ್ ಇಷ್ಟು ಹೈಟಿಗೆ ಕಟ್ಟಿಸಿ ನೋಡಿ. ಇಲ್ಲಿ ಪ್ಲೇನ್ ಅಲ್ಲಿ ಪ್ಲಾಟ್ಫಾರ್ಮ್ ಆಗಿ ಬಾಡಿ ಕಟ್ಟಿಸಿರುವುದು. ಸರ್ ಈ ಕಡೆ ಇದೆ ಡೀಸೆಲ್ ಟ್ಯಾಂಕ್ ಇಲ್ಲಿದೆ. ಅಂಡ್ ಇದು ಇದರ ಬ್ಯಾಕ್ ಪ್ರೊಫೈಲ್ MP ಅವರಾಗಿರ್ಬೇಕು ಬಾಡಿ ಕಟ್ಟಿಸಿದ್ದು. ಸೌಂಡ್ ಹಾರ್ನ್ ಮಹೇಂದ್ರ ಅಂತ ಇಲ್ಲಿ ಬ್ಯಾಡ್ಜಿಂಗ್ ಈ ಕಡೆ ಕೊಟ್ಟಿದ್ದಾರೆ. ಬ್ರೇಕ್ ಲೈಟ್ ಈ ಕಡೆ ಕೊಟ್ಟಿದ್ದಾರೆ, ಅದರ ಕೆಳಗಡೆ ನಂಬರ್ ಪ್ಲೇಟ್ ಅಂಡ್ ಬ್ರೇಕ್ ಲೈಟ್ ಈ ಕಡೆ 2 ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಇದೆ ಸ್ಟೆಪ್ಪಿನಿ, ಇಲ್ಲಿ ಇದೆ ಕೆಳಗಡೆ. ಅಲ್ಲಿ ಹೌಸಿಂಗ್ ಕಾಣುತ್ತೆ. ಅಂಡ್ ಡೀಸೆಲ್ ಟ್ಯಾಂಕು ಅಲ್ಲೇ ಇದೆ, ಅಲ್ಲಿ ಇದೆ. ಅಂಡ್ ಬ್ಯಾಕ್ ಪ್ಲೇಟ್ ನೋಡಿ, ಅಷ್ಟೊಂದು ಪ್ಲೇಟ್ ಇದೆ ಬ್ಯಾಕ್ ಅಲ್ಲಿ, ಅಷ್ಟೊಂದು ಪ್ಲೇಟ್ ಇದೆ. ಈ ಕಡೆವೂ ಅಷ್ಟೊಂದಿದೆ. ಬಿಕಾಸ್ ಅಷ್ಟೊಂದು ಲೋಡ್ ಹಾಕಬೇಕಾದ ಕಾರಣ ಅಷ್ಟೊಂದು ಪ್ಲೇಟ್ ಕೊಟ್ಟಿದ್ದಾರೆ. ಅಂಡ್ ಇದು ಆ ಸೈಡ್ ನೋಡಿದರ ಸೇಮ್ ಇದೇನಿಲ್ಲ, ಸೇಮ್ ಆ ಕಡೆ ನೋಡಿದರ ಬಾಡಿಯನ್ನು ಲಿಫ್ಟ್ ಮಾಡಿದ್ದಾರೆ. ಅಂಡ್ ಅಷ್ಟೇ. ನೆಕ್ಸ್ಟ್ ಇದರ ಮೇನ್ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಂದ್ರೆ ಇಂಟೀರಿಯರ್ ನೋಡೋಣ ಬನ್ನಿ. ಅಂಡ್ ಗೈಸ್ ಈ ಕಡೆನೂ ಮಹೇಂದ್ರ ಪಿಕಪ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಕಡೆ ಈಗ ರಸ್ಟ್ ಹಿಡ್ದಿದೆ. ಇದೆಲ್ಲ ಏನಂದ್ರೆ ನಮ್ಮ ಪರ್ಪಸ್ ಅಂದ್ರೆ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಆದ ಕಾರಣ ಇದಕ್ಕೆ ನಾವು ಒಂದು ಬಾಡಿಗೆ ಮತ್ತೆ ಕ್ಯಾಬಿನ್ಗೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ನಮ್ಮ ಇಂಪಾರ್ಟೆನ್ಸ್ ಅಂದ್ರೆ ಬಾಡಿ, ಲೋಡಿಂಗ್ ಬಾಡಿ ಮತ್ತೆ ಇಂಜಿನ್ ಮತ್ತೆ ನಮ್ಮ ಗೇರ್ ಬಾಕ್ಸ್ ಮತ್ತೆ ಲೋ ಮೇಂಟೆನೆನ್ಸ್ ತರ ನಮ್ಮ ಬಾಡಿ. ನಮ್ಮ ಇದೇನಂದ್ರೆ ಲೋ ಮೇಂಟೆನೆನ್ಸ್ ಆಗಿರ್ಬೇಕು ಮತ್ತು ಅಷ್ಟೇನ್ ಬೇಗ ಕೆಲಸ ಬರಬಾರ್ದು. ಕೆಲಸ ಅಂದ್ರೆ ಬ್ರೇಕ್ ಡೌನ್ ಎಲ್ಲ ಆಗಬಾರ್ದು. ಎಲ್ಲ ನೋಡಿದ್ದಾರೆ ಒಂದು ಸ್ಟ್ರಾಂಗ್ ಒಂದು GI ಪ್ಲೇಟ್ ಅಲ್ಲಿ ಕಟ್ಟಿಸಿದ್ದಾರೆ. ಬಿಕಾಸ್ ಇದೊಂದು ಒಂದು ಆಲ್ ಪರ್ಪಸ್ ವೆಹಿಕಲ್ ಆದ ಕಾರಣ ಇದೆಲ್ಲ ಒಂದು ಬೇಗ ಒಂದು ಹಾಳಾಗುವ ಮೆಟೀರಿಯಲ್ ಆದ ಕಾರಣ ಇದು ಹೀಗೆ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್, ಡೋರ್ ಓಪನಿಂಗ್ ಮತ್ತೆ ನಮ್ಮ ಇದು ಡೋರ್ ಹ್ಯಾಂಡಲ್. ಇದು ಇದರ ಇಂಟೀರಿಯರ್. ಇದು ವಿಶೇಷ ಏನಂದರೆ ಇದಕ್ಕೆ ಡ್ಯಾಶ್ ಇಲ್ಲ, ನಮ್ಮ ಕಾರಲ್ಲೆಲ್ಲ ಬರೋ ತರ ಡ್ಯಾಶ್ ಇಲ್ಲ. ಈ ಒಂದು ವೆಹಿಕಲ್ ಒಂದು ಕಾರಲ್ಲೆಲ್ಲ, ನಾನು ಅದು ಡ್ರೈವಿಂಗ್ ಸೈಡ್ ಬರುವಾಗ ಹೇಳುತ್ತೇನೆ. ಈಗ ನಾವು ಇದನ್ನು ಇಲ್ಲೊಂದು ಗ್ಲೋ ಬಾಕ್ಸ್ ಇದೆ. ಅಂಡ್ ಇಲ್ಲೊಂದು ನಮ್ಮ ಆಫ್ ರೋಡ್ ಎಲ್ಲ ಹೋಗುವಾಗ ಈ ಕೋ ಡ್ರೈವರ್ ಎಲ್ಲ ಗಟ್ಟಿ ಇಟ್ಕೊಳ್ಳಿಕ್ಕೆ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ.
ಅಂಡ್ ಈ ಕಡೆ ಫುಲ್ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಫುಲ್ ಸ್ಟೋರೇಜ್ ಸ್ಪೇಸ್. ಅಂಡ್ ಮೇಲೇನು ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲಿಯೂ ಸ್ಟೋರೇಜ್ ಸ್ಪೇಸ್ ಇದೆ, ಸೀಟ್ ಮಡಿಯಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಈ ಕಡೆನೂ ಸ್ಟೋರೇಜ್ ಸ್ಪೇಸ್ ಇದೆ, ಫುಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ನೆಕ್ಸ್ಟ್ ಇಲ್ಲೊಂದು ನಮ್ಮ ಕಂಪ್ಯೂಟರ್ ಈಗ ಅದು ಚೆಕ್ಕಿಂಗ್ ಎಲ್ಲ ಮಾಡೋ ತರ ಕಂಪ್ಯೂಟರ್ಗೆ ಇದು ಇನ್ಪುಟ್ ಹಾಕೋ ತರ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಮೇನ್ ಇದಾಗ ನಮ್ಮ ಡ್ರೈವಿಂಗ್ ಸೀಟಿಗೆ ಹೋಗೋಣ. ಡೋರ್ ಇದೆಲ್ಲ ಕಟ್ ಆಗಿದೆ, ಸೊ ಹೇಗೆ ಬೇಕಾದ್ರೂ ಓಪನ್ ಆಗ್ತದೆ. ಕೆಳಗಡೆ ಆಕ್ಸಿಲೇಟರ್, ಬ್ರೇಕ್ ಅಂಡ್ ಕ್ಲಚ್, ನಮ್ಮ ಇದು ಇಂಜಿನ್ ಬೇ ಓಪನ್ ಮಾಡ್ಲಿಕ್ಕೆ, ಬಟ್ ಇದು ಫಂಕ್ಷನೇಬಲ್ ಅಲ್ಲ. ಇಲ್ಲಿ ಡಮ್ಮಿ ಸ್ವಿಚಸ್ ಇದೆ ಅಂಡ್ ಇದು ಆರ್ನ್. ಅಂಡ್ ಇದು ನಮ್ಮ ಸ್ಟೇರಿಂಗ್ ವೀಲ್ ಅಂದ್ರೆ ಪ್ಲೇಯಲ್ಲೇ ಆಟ. ಇಷ್ಟೊಂದು ಪ್ಲೇನ್ ಇದರ ಒಂದು ಸ್ಟ್ರೈಟ್ ಅಲ್ಲಿ ಇದು ನಮ್ಮ ರೋಡಲ್ಲಿ ಎಲ್ಲ ಹೋಗೋದಾರ ಇಷ್ಟು ಹಿಡಿಬೇಕು. ಅದು ಏನಂದ್ರೆ ದೊಡ್ಡ ಡಿಫ್ರೆನ್ಸ್ ಗೊತ್ತಾಗೋದಂತ ಫಸ್ಟ್ ಈ ಕಾರ್ ಇದು ಮಾಡಿ ಡ್ರೈವ್ ಮಾಡಿ ಈ ಪಿಕಪ್ಗೆ ಡೈರೆಕ್ಟ್ ಬರ್ತಾರಲ್ಲ ಅವರಿಗೆಲ್ಲ ಇದು ಖಂಡಿತ ಆಗಲ್ಲ. ಫಸ್ಟಿಗೆ ಒಂದು ಡಿಫಿಕಲ್ಟ್ ಆಗುತ್ತೆ, ಮತ್ತೆ ಒಂದು ಪ್ರಾಕ್ಟೀಸ್ ಅಲ್ಲೇ ಇದು ವರ್ಕ್ ಆಗೋದು, ಮತ್ತೆ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್. ಇದು ಪ್ರಾಕ್ಟೀಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲದ್ರೆ ಇದನ್ನೊಂದು ರೋಡಲ್ಲಿ ಒಂದು ತಗೊಂಡು ಹೋಗ್ಬೇಕಷ್ಟೇ ಅಷ್ಟೊಂದು ಕಷ್ಟ ಇದೆ. ಬಿಕಾಸ್ ಇದೊಂದು ಇದರೊಂದು ರಿವರ್ಸ್ ನೋಡಿ ಅಂತೆ, ಬ್ಯಾಕ್ ಅಲ್ಲಿ ಏನೂ ಕಾಣಲ್ಲ. ಒಬ್ಬ ಇಲ್ದು ಅಲ್ಲಿಂದ ಒಬ್ಬ ಹೋಗಿ ಹಾಗೇವೆ ನಮ್ಗೆ ಗೊತ್ತಾಗ್ಬೇಕಷ್ಟೇ. ಮತ್ತೆ ನಾವು ಸೈಡ್ ಎಲ್ಲ ಹೇಳುವಾಗ ಒಬ್ಬ ಇಲ್ಲಿದ್ದು ಅವನು ಒಂದು ನಮ್ಗೆ ಒಂದು ಇದು ಹೇಳ್ಬೇಕಷ್ಟೇ. ಗೇರ್ ನೋಡ್ಬೇಕಾದ್ರೆ ಇದು ಇದರ ಗೇರ್ ಪ್ಯಾಟರ್ನ್ ಅಂದ್ರೆ ಇದು ಗೇರ್ ಪ್ಯಾಟರ್ನ್ 1 2 3. ಇದರ ಪ್ಯಾಟರ್ನ್ ಏನಂದ್ರೆ 1 ಹೀಗೆ, ಇದು 1 ನಮ್ಮ ಲಾರಿಯಲ್ಲೆಲ್ಲ ನೋಡಿದಾರಲ್ಲ, ಜೀಪಲ್ಲೆಲ್ಲ ನೋಡಿದಾರ, 2 ಇದು. ಅಂಡ್ 3 ಹಾಕುವಾಗ ನಾವೊಂದು ಮೇನ್ಲಿ ನಾವೊಂದು ಕೇರ್ಫುಲ್ ಎಲ್ಲ ಆಗ್ಬೇಕಂದ್ರೆ 2 ಅಲ್ಲಿ ಇತ್ತು ಹೀಗೆ ಪುಷ್ ಮಾಡಿ ನ್ಯೂಟ್ರಲ್ ಆದ ಮೇಲೆ 3 ಅಲ್ಲಿ ಹಾಕ್ಬೇಕು. ನಾವು ಡೈರೆಕ್ಟ್ ಆಗಿ ಕಾರಲ್ಲೆಲ್ಲ ತಕೊಳ್ಳಿ ಹೀಗೆ ಮಾಡಿದ್ರೆ ಅದು ಇಲ್ಲಿ ಜರ್ಕ್ ಹೊಡಿತದೆ. ಹೀಗೆ ಮಾಡಿ 2 ಅಲ್ಲಿ ಹಾಕಿ ಹೀಗೆ ಮಿಡಲ್ ಹಾಕಿ ಅದು ಹೀಗೆ ಪ್ಲೇನ್ ಆದ ತರ 3ಗೆ ಹಾಕ್ಬೇಕು. 4 ಅದೇ ಅದರ ಮೇನ್ ಬ್ಯಾಕ್ 4 ಗೇರ್ ಅಂದ್ರೆ ಪಕ್ಕಾ ಒಂದು ಸ್ಮೂತ್ ನೋಡಿ, ಪಕ್ಕಾ ಒಂದು ಸ್ಮೂತ್ ಗೇರ್ ಅಲ್ಲ. ಇದು ಪವರ್ ಸ್ಟೇರಿಂಗ್ ಅಲ್ಲ, ವೆಹಿಕಲ್ ಪವರ್ ಸ್ಟೇರಿಂಗ್ ಆಡ್ ಆನ್ ಮಾಡಿದ್ದು, ಸೊ ಅದರ ಒಂದು ಡಿಫಿಕಲ್ಟಿ ಸಹ ಇದೆ. ಅಂಡ್ ಇಲ್ಲಿ ಕೀ ಹೋಲ್ಸ್ ಇದೆ. ಅಂಡ್ ಸೆಂಟ್ರಲ್ಲಿ ನಮ್ಮ ಜೀಪಲ್ಲಿ ಎಲ್ಲ ಬರುವ ತರ ಇಲ್ಲಿ ಮೀಟರ್ಸ್ ಇದೆ. ಓಡೋಮೀಟರ್ ಮಾತ್ರ ಇದೆ, ಸ್ಪೀಡೋಮೀಟರ್ ಇದೆ. ಇದು ಒರಿಜಿನಲ್ ಮಹೇಂದ್ರ ಬ್ಯಾಡ್ಜಿಂಗ್ ಇದೆ. ಅಂಡ್ ಇಲ್ಲಿ ಫ್ಯೂಲ್ ಗೇಜ್ ಇದೆ, ಇಲ್ಲಿಯೂ ಮಹೇಂದ್ರ ಬ್ಯಾಡ್ಜಿಂಗ್ ಇದೆ. ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಇದೆ, ಟೆಂಪರೇಚರ್ ಇಲ್ಲಿ ಇದೆ. ಅಂಡ್ ಇಲ್ಲಿ ಇಂಡಿಕೇಟರ್ಸ್ ಇದೆ, ಬ್ಯಾಟ್ರಿ ವಾರ್ನಿಂಗ್ ಇದೆ, ಡಿಮ್ ಲೈಟ್ ವಾರ್ನಿಂಗ್ ಇದೆ, ಪಾರ್ಕ್ ವಾರ್ನಿಂಗ್ ಇದು, ಇಂಜಿನ್ ಲೈಟ್ ಇದು ಇಲ್ಲಿದೆ, ಆಯಿಲ್ ಇದು ಇಲ್ಲಿದೆ. ಅಂಡ್ ಇಲ್ಲಿ ಕೂಡ ಇಂಡಿಕೇಟರ್ಸ್ ಇದೆ. ನ್ಯೂಟ್ರಲ್ ಮಾಡಬೇಕು ನಾರ್ಮಲ್ ಗೇರ್ ನ್ಯೂಟ್ರಲ್. ನಾವೊಂದು ಬೇಸಿಕ್ ಒಂದು ಇದು ಇನ್ಫಾರ್ಮೇಶನ್ ಕೊಡ್ತೇನೆ. ಇದು ನಾರ್ಮಲ್ ಗೇರ್, ಇದನ್ನು ನ್ಯೂಟ್ರಲ್ ಮಾಡಿ, ಇದು ನ್ಯೂಟ್ರಲ್. ಇದು ನಮ್ಮ 4 ವೀಲ್ ಡ್ರೈವ್, ಇದು ಗೇರ್. 4 ವೀಲ್ ಡ್ರೈವ್ ಅಂದ್ರೆ ಆಲ್ರೆಡಿ ನಾನು ಹೇಳ್ತಾರ 2 ಹೌಸಿಂಗ್ ಬರುತ್ತೆ. ಆ ಹೌಸಿಂಗ್ ಅಲ್ಲಿ ಪವರ್ ಇರುತ್ತದೆ, ಅದು 4 ವೀಲಿಗೆ ಸಪರೇಟ್ ಮಾಡಿ ಕೊಡುತ್ತದೆ. ಅದು 4 ವೀಲ್, ಇದು ಸಿಂಪಲ್ ಆಗಿ ಹೇಳೋ ತರ. ಇದು ಈಗ 2 ವೀಲ್ ಡ್ರೈವ್ ಅಲ್ಲಿ ಇದೆ, 2H ಅಲ್ಲಿದೆ, 2 ಹೈ ಅಲ್ಲಿದೆ, ಅದು 2 ವೀಲ್ ಡ್ರೈವ್. 4 ಹೈ ಅಂದ್ರೆ 4 ವೀಲ್, ಲೈಕ್ 4 ವೀಲ್ ಡ್ರೈವ್, ಒಂದು ಬೇಸಿಕ್ 4 ವೀಲ್. ಇದು ಮತ್ತೆ ಇದು ಯು ಪ್ಯಾಟರ್ನ್ ಅಲ್ಲಿ ಇದೆ, ಇದು ಯು ಪ್ಯಾಟರ್ನ್ ಅಲ್ಲಿ ತೋರಿಸ್ತಾರ. ಈಗ 2H ಅಲ್ಲಿದೆ, ಈಗ 4H. ಅಂಡ್ ಹೀಗೆ ಪುಷ್ ಮಾಡಿ ಹೈಟ್ ಮಾಡಿದ್ರೆ ಇದು ನ್ಯೂಟ್ರಲ್ಗೆ ಬಂತು. ಅಂಡ್ ಫುಲ್ ಪುಷ್ ಮಾಡಿದ್ರೆ 4 ಹೈಗೆ. 4 ಹೈ ಅಲ್ಲಿ ಅಂದ್ರೆ ಕಂಪ್ಲೀಟ್ ಎಲ್ಲ ಒಂದು ಟೈರ್ಗೆ ಪವರ್ ಹೋಗುತ್ತೆ, ಎಲ್ಲ ಒಂದು ಟೈರಿಗೆ ಅಟ್ ಎ ಟೈಮ್ ಪವರ್ ಹೋಗುತ್ತೆ. ಇದು 4 ಹೈ ಅಲ್ಲಿ ಇದೆ, ಇದು ಅದೇ ನ್ಯೂಟ್ರಲ್. ಅಂಡ್ ಇದು 4 ವೀಲ್. ಇದು ನಾನೀಗ ಆ ಒಂದು ರೋಡ್ ಅಲ್ಲಿ ಬರುವಾಗ, ನಾನು ಫಸ್ಟ್ ಗೆ ಒಂದು ಹೈಲೈಟ್ ಅಲ್ಲಿ ತೋರಿಸಿದ ಆ ಒಂದು ರೋಡ್ ಅಲ್ಲಿ ಬರುವಾಗ ನಾವೊಂದು 4H ಅಲ್ಲಿ ಇರ್ತದೆ. ಅದೊಂದು ಸಿಂಪಲ್, ನಮ್ಗೆ ಲೋಡ್ ಏನಿಲ್ಲದ್ರೆ ಅಷ್ಟೊಂದು ಪವರ್ ಬೇಕಂತ ಇಲ್ಲ, ಸಿಂಪಲ್ ವೀಲ್ ಸ್ಪಿನ್ ಆಗದ ತರ ಅದು ಮೂವ್ ಆಗುತ್ತೆ. ಜಾಸ್ತಿ ನಮ್ಮ ಒಂದು ಹೆವಿ ಲೋಡ್ ಅಲ್ಲಿ ಇಟ್ಟು ನಮ್ಮ ವೆಹಿಕಲ್ ಮೂವ್ ಆಗ್ಲಿಲ್ಲ ಅಂದ್ರೆ 4Lಗೆ ಆಗುತ್ತೆ. ಇದು ನಮ್ಮ ಒಂದು ಬೇಸಿಕ್ ಆದ ಒಂದು ಇನ್ಫಾರ್ಮೇಶನ್. ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನಾವೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಒಂದು ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ಕೊಡ್ತೇನೆ, ವಿತ್ ಏನಂದ್ರೆ ಡ್ರೈವ್ ಮಾಡಿ ತೋರಿಸ್ತೀನಿ. ನಾವು ನೆಕ್ಸ್ಟ್ ಡ್ರೈವ್ಗೆ ಹೋಗೋಣ.
ಸೊ ಗೈಸ್, ನಮ್ಮ ಬೊಲೆರೋ ಪಿಕಪ್ ಅನ್ನು ಸ್ಟಾರ್ಟ್ ಮಾಡಿ ಅದರ ಒಂದು ಸೌಂಡ್ ವೈಬ್ರೇಷನ್ ಅನ್ನು ನಾನು ನಿಮ್ಗೆ ಕೇಳಿಸ್ತೀನಿ. ನಮ್ಮ ರೀಲ್ಸ್ ಅಲ್ಲೆಲ್ಲ ಬರೋ ತರ ಟೊಯೋಟಾ ಫಾರ್ಚುನರ್ ಓನರ್ಸ್ ಓನ್ಲಿ ಅದೆಲ್ಲ ಬರ್ತದಲ್ಲ, ಈ ಗೇರ್ ಒಂದು ವೈಬ್ರೇಷನ್ ಆಗುದು. ಗಾಡಿ ಈಗ ನ್ಯೂಟ್ರಲ್ ಅಲ್ಲಿ ಹಾಕಿ ಇಗ್ನಿಷನ್ ಕೀ ಇದು ಒಂದೇ ಕೀ, ಲೈಟ್ ಎಲ್ಲ ಆನ್ ಆಯ್ತು. ಇಲ್ಲಿ ಇದು ನಾವು ನಮ್ಮೊಂದು ಮೇನ್ ಒಂದು ಮಿಸ್ಟೇಕ್ ಏನಂದ್ರೆ, ಇದು ಲೈಟ್ ಎಲ್ಲ ಆನ್ ಆಗ ಒಂದು ಕ್ರ್ಯಾಂಕ್ ಮಾಡುದು, ಅದೊಂದು ದೊಡ್ಡ ಒಂದು ಮಿಸ್ಟೇಕ್. ಒಂದು ಲೈಟ್ ಒಂದೆಲ್ಲ ಆನ್ ಮಾಡಿ ಒಂದು 2 ನಿಮಿಷ ಆದ್ರೆ ಸುಮ್ಮನೆ ನಿಂತು. ಈಗ ನಾನೀಗ ಬಂದದರ ನಂಗೆ ನಿಲ್ಬೇಕಂತ ಇಲ್ಲ, ಸ್ಟಾರ್ಟಿಂಗ್ ನಾವೊಂದು ಮಾರ್ನಿಂಗ್ ಒಂದು ಸ್ಟಾರ್ಟ್ ಮಾಡುವಾಗ ಹೇಳುದು. ಗೈಸ್, ಈಗ ಒಂದು 2 ಮಿನಿಟ್ಸ್ ಆಯ್ತು, ಲೈಟ್ ಎಲ್ಲ ಆನ್ ಅಲ್ಲಿಯೇ ಇದೆ. ಅಂಡ್ ಗೇರ್ ನೋಡಿದರೆ ನೀವು ನೋಡಿ, ಫುಲ್ ಇದರ ಒಂದು ವೈಬ್ರೇಷನ್ ಏನಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಗೈಸ್, ಇದರ ವೈಬ್ರೇಷನ್ ಅಂದ್ರೆ ಈ ವಿಡಿಯೋದಲ್ಲಿ ಎಷ್ಟು ಕಾಣ್ತದೆ ಅಂತ ಗೊತ್ತಾಗಲ್ಲ. ಈ ಒಂದು ಮಿರರ್ ಒಂದು ವೈಬ್ರೇಷನ್ ಆಗುದು ನೋಡಿ, ಸ್ಟೇರಿಂಗ್ ಅಂಡ್ ಈ ಗೇರ್ ಲಿವರ್ ಅಂಡ್ ಒಂದು ಆ ಕಡೆ ಒಂದು ಲಿವರ್. ಗೈಸ್, ಇದರ ಒಂದು ಮೇನ್ ಒಂದು ವಿಷಯ ಮರ್ತೋದೇನಂದ್ರೆ, ಇದರಲ್ಲಿ 4 ವೀಲು ಬರುತ್ತೆ, 2 ವೀಲ್ ಡ್ರೈವ್ ಬರುತ್ತೆ, 2 ವೇರಿಯಂಟ್ ಬರುತ್ತೆ. ನಮ್ಗೆ ಬೇಕಾದದರ 4 ವೀಲ್ ಬೇಕಾದ್ರೆ 4 ವೀಲ್, 2 ವೀಲ್ ಬೇಕಾದ್ರೆ 2 ವೀಲ್. ಒಂದು ಸಣ್ಣ ಒಂದು ಡ್ರೈವ್ ಹೋಗಿ ನೋಡೋಣ. ನಿಮ್ಗೆ ಬಂದ ಒಂದು ರೂಟಲ್ಲಿ ಅದೇ ರೂಟಲ್ಲಿ ನಾವೀಗ ಹೋಗುದು. ಫಸ್ಟ್ ಅಲ್ಲಿ ಹಾಕಿದ್ದೇನೆ ನ್ಯೂಟ್ರಲ್ ಇಂದ ಫಸ್ಟಿಗೆ ಒಂದು ರೋಡ್ ಅಲ್ಲಿ ನಾವು ಬಂದದ್ದು. ಇದೊಂದು ನಾರ್ಮಲ್ ಒಂದು ವೆಹಿಕಲ್ಗೆ, ಒಂದು 2 ವೀಲ್ ಡ್ರೈವಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಾವು ವೆಹಿಕಲ್ ಒಂದು ಸ್ಟಾರ್ಟ್ ಮಾಡಿ ನಾವೊಂದು 4H ಗೆ ಹಾಕೋಣ. 4H ಗೆ ಹಾಕಿ ಫಸ್ಟಿಗೆ ಹಾಕಿ ಗೈಸ್, ನೋಡಿದ್ದೀರಲ್ಲ, ಇದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ. ಇದೆಲ್ಲ ಒಂದು ಸಣ್ಣ ಒಂದು ವಿಷಯ. ಇದರ ಒಂದು ಲೋಡ್ ಎಲ್ಲ ಹತ್ತಿಸಿ ಮತ್ತೆ ಹೋಗುದೇ ದೊಡ್ಡ ವಿಷಯ. ಫಸ್ಟಿಂದ ಸೆಕೆಂಡಿಗೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದರ ಥರ್ಡಿಗೆ ಹೋಗುವಾಗ ಮಾತ್ರ ಒಂದು ಸಣ್ಣ ಒಂದು ಕನ್ಫ್ಯೂಷನ್ ಇರುತ್ತೆ. ಇದು ನಾವು ಕಾರೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಬಿಕಾಸ್ ಅಷ್ಟೊಂದು ರಫ್ ಅಂಡ್ ಟಫ್ ಇದೆ. ಅಂಡ್ ಫನ್ ಟು ಡ್ರೈವ್ ಗೈಸ್. ಒಂದು ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇದು ಸ್ಟ್ರೈಟ್ ಅಂದ್ರೆ ಇಷ್ಟೊಂದು ಪ್ಲೇ ಇದೆ ವೆಹಿಕಲ್. ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ 4 ವೀಲ್ ಡ್ರೈವ್ ಬೇಕಾದರೆ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಯಾರಾದ್ರೆ ನಿಮ್ಮ ಹತ್ರ ಒಂದು ಈ ಗಾಡಿ ಒಂದು ಇಟ್ಟು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ ಇದ್ದವರು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಮೆಸೇಜ್ ಮಾಡಿ. ಅಂಡ್ ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಮೆಸೇಜ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬರ್ತೀನಿ. ಬಾಯ್.